ಸ್ಪಷ್ಟವಾಗಿ ಅಲ್ಲಿ APMC ನಲ್ಲಿ ಯಾವುದೋ ಒಂದು ಸ್ಟ್ರೈಕ್ ನಡೀತಾ ಇದೆ. ಅದ್ರ ವಿಚಾರವಾಗಿ ಕೆಲವು ಜನ ಶಿವಾನಂದ ಪಾಟೀಲ್ ಸಾಹೇಬ್ರ ಹತ್ರ ಹೋಗಿದ್ರು. ಶಿವಾನಂದ ಪಾಟೀಲ್ ಸಾಹೇಬ್ರು ನನಗೆ ಫೋನ್ ಮಾಡಿದ್ರು, ಹಿಂಗಿದೆ, ಅದೇನಾದ್ರೂ ಸಾರ್ಟ್ ಔಟ್ ಮಾಡ್ಬೋದಾ ಅಂತ. ಹೌದು ಸರ್, ಅದೇನಿದೆ ಅದು ನನ್ನ ಗಮನಕ್ಕಿದೆ. ನಾವೇ ಯಾಕಂದ್ರೆ ಅಲ್ಲಿ ಗೊಂದಲ ಇರೋದ್ರಿಂದ ಅದನ್ನ ನಾವು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತೀವಿ ಅಂತ. ನಾನು ಆ ವಿಡಿಯೋ ನೋಡಿದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಇಂಟರ್ಫಿಯರೆನ್ಸ್ ಅಂತ ಏನು ಹೇಳಿದ್ದಾರೆ, ಅವ್ರೇನು ಹೇಳ್ತಾರೆ, ಅವ್ರ ಅರ್ಥ ಏನಂತ, ಇದು ನಾವು ಇಂಟರ್ಫಿಯರ್ ಮಾಡೋದ್ರಿಂದ ಅದು ನಿಂತಿದೆ ಸದ್ಯಕ್ಕೆ, ಹೋಗಿ ಅವ್ರ ಜೊತೆ ಬಗೆಹರಿಸ್ಕೊಂಡು ಏನಿದ್ರು ಪರಿಹಾರ ಕಂಡುಕೊಳ್ಳಿ ಅಂತ ಅಷ್ಟೇ. ಅದನ್ನ ಸುತ್ತಿ ಬಳಸಿ ಅನವಶ್ಯಕವಾಗಿ ಗೊಂದಲ ಅದೇನಿಲ್ಲ. ಶಿವಾನಂದ ಪಾಟೀಲ್ ಅವರು ನಮ್ಮ ಜನ ಅಲ್ಲಿ ಹೋಗಿ ಭೇಟಿಯಾದಾಗ ಅದು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಇಂಟರ್ಫಿಯರೆನ್ಸ್ ಆಗ್ಬೇಕು ಅಂತ ಅಷ್ಟೇ ಹೇಳಿರೋದು. ಯಾರಿಗೆ ಇಲ್ಲ, ಮಾತಾಡಿದೀವಿ. ಆದ್ರೆ ಏನು ಸ್ವಲ್ಪ ಎರಡು ಪಾರ್ಟಿಗೂ ಕರೆಸಿ ಕೂತಿ ಸಮಾಧಾನದಿಂದ ಮಾತಾಡ್ಬೇಕು ಅಷ್ಟೇ. ಅದೇನು ದೊಡ್ಡ ವಿಷಯ ಅಲ್ಲ. ಅದು ಯಾವುದೋ ಒಂದು APMC ನಲ್ಲಿ ಏನ್ ಬಹಳ ವರ್ಷದಿಂದ ಇದ್ದಾರೆ, ಅದಕ್ಕೆ ಜಾಗ ಖಾಲಿ ಮಾಡಿಸೋದಿದೆ. ಅದೇನು ಶಿವಾನಂದ ಪಾಟೀಲ್ ಅವರಿಗೂ ಅದು ಗೊತ್ತಿದೆ, ನನಗೂ ಗೊತ್ತಿದೆ. ಅವತ್ತು ಅವ್ರು ಹೋದಾಗ ನನಗೂ ಕೂಡ ಮಾತನಾಡಿದ್ದಾರೆ. ಆಮೇಲೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನ ಇರೋದ್ರಿಂದ ನಾನೇ ಅಲ್ವಾ ಇಂಟರ್ಫಿಯರ್ ಮಾಡಬೇಕು. ಯಾವಾಗ ಏನಾದ್ರೂ ಸ್ಟ್ರೈಕ್ ಇರಲಿ, ಏನಾದ್ರೂ ಬೇರೆದು ಏನಾದ್ರೂ ಇರಲಿ, ಇಟ್ ರಿಕ್ವೈರ್ಸ್ ಮೈ ಇಂಟರ್ಫಿಯರೆನ್ಸ್ ಅಂತಾನೆ ಹೇಳಿರೋದು ಅವರು. ಸೊ ಆದ್ರಿಂದ ಅನವಶ್ಯಕವಾದಂತ ಗೊಂದಲಗಳಿದ್ರ ಬಗ್ಗೆ ಬೇಡ ಅಂತ ಅಷ್ಟೇ. ಸಾರಿ ನೋಡಿ, ಈಗ ಬಹಳ ಸ್ಪಷ್ಟ, ಇದು ಮೊದಲನೇ ಸರಿ ಅಂತೂ ರಣದೀಪ್ ಅವ್ರು ಬರ್ತಾ ಇಲ್ಲ ಅಲ್ಲ, ಹಲವಾರು ವರ್ಷದಿಂದ ನಮ್ಮ ಉಸ್ತುವಾರಿ ಆಗಿರೋದ್ರಿಂದ ಬರ್ತಾ ಇದ್ದಾರೆ. ಆದ್ರೆ ಇಷ್ಟೊಂದು ಕುತೂಹಲ ಈ ಸರಿ ಯಾಕೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಮುಂಚೆನೂ ಕೂಡ ಎಲ್ಲ ಮಂತ್ರಿಗಳ ಮೌಲ್ಯಮಾಪನ ಲಿಖಿತ ಮೂಲಕ ತಗೊಂಡಿದ್ದಾರೆ. ನಿಮ್ ಪ್ರವಾಸ ಎಷ್ಟು ಮಾಡಿದೀರಾ, ಮ್ಯಾನಿಫೆಸ್ಟೋ ನಲ್ಲಿ ಎಷ್ಟು ಅನುಷ್ಠಾನ ತಂದಿದ್ದೀರಾ, ಹೊಸ ನೀತಿಗಳೇನ್ ತಂದಿದ್ದೀರಾ, ನಿಮ್ಮ ಇಲಾಖೆನಲ್ಲಿ ಏನೇನು ವಿನೂತನವಾದಂತಹ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಮುಂಚೆನೂ ತಗೊಂಡಿದ್ದಾರೆ, ಈಗಲೂ ತಗೋತಾ ಇದ್ದಾರೆ. ಅದರಲ್ಲಿ ಏನು ಆಶ್ಚರ್ಯವಾಗಿರುವಂತ ಮಾತೇನು, ಈಗ ಅವ್ರು ನಮ್ಮ ಇವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂದ್ರೆ ನಮಗೆ BL ಸಂತೋಷ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಮಾಡ್ತಾರ? ನಮ್ಮ ಪಕ್ಷದವರೇ ತಾನೇ ಮಾಡ್ಬೇಕು ಇವ್ಯಾಲ್ಯೂಯೇಷನ್. ಮೌನ ನೋಡಿ, ಕರ್ದಿ ಈಗ ಬಹಳಷ್ಟು ಶಾಸಕರು ಅವ್ರು ಮಾತನಾಡಿದ್ದಾರೆ. ಅವರವರು ಕೆಲವು ಮಾತಾಡೋ ಸಂದರ್ಭದಲ್ಲಿ ಅವರ ನಿರೀಕ್ಷೆಗಳನ್ನ ಮುಂದಿಟ್ಟಿದ್ದಾರೆ. ಆ ನಿರೀಕ್ಷೆಗಳು ಏನಿದೆ ಅಂತ ನಮಗೆಲ್ಲ ಮನವರಿಕೆಯನ್ನು ಮಾಡ್ಕೊತಾ ಇದ್ದಾರೆ. ಮತ್ತೆ ನಮ್ಮ ಇಲಾಖೆಯ ಕಾರ್ಯಕ್ರಮಗಳು ಏನೇನಿದೆ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅಷ್ಟೇ. ದೇರ್ ಇಸ್ ನಥಿಂಗ್. ಇಲ್ಲ, ಕೊಟ್ಟಿದ್ದಾರೆ, ಅವರು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಶಾಸಕರು ಕೂಡ ಸಲಹೆ ಕೊಟ್ಟಿದ್ದಾರೆ. ಆಮೇಲೆ ಇಲಾಖೆಯ ಬಗ್ಗೆ ಈಗಾಗಲೇ ನಾವೆಲ್ಲ ಮೋದಿಯವರೇ ನಮ್ಗೆ ನಂಬರ್ 1 ಅಂತ ಹೇಳಿದಾರಲ್ಲ. ಬಿಜೆಪಿ ಸರ್ಕಾರದಲ್ಲಿ ಕರ್ನಾಟಕ RDPR ಇಲಾಖೆ ಏನಿದೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ವಿಕೇಂದ್ರೀಕರಣದಲ್ಲಿ ಇರಬಹುದು, ಮತ್ತೆ ಡೆವಲ್ಯೂಷನ್ ಆಫ್ ಫಂಡ್ಸ್ ನಲ್ಲಿ ಇರಬಹುದು. ನಾವೇ ನಂಬರ್ 1 ಅಂತ ಕೇಂದ್ರ ಸರ್ಕಾರನೇ ಸರ್ಟಿಫಿಕೇಟ್ ಕೊಟ್ಟಿದೆ. IT-BT ನಲ್ಲಿ ನಾವೇ ನಂಬರ್ 1 ಅಂತ ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ ಅಷ್ಟೇ. ಜನರ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡಬೇಕಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.